ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಸೋಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಂಭಾಗದ ಇನ್ಫಿನಿಟಿ ಕ್ಲಬ್ನಲ್ಲಿ ವ್ಯಕ್ತಿಯೊಬ್ಬರನ್ನ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಬರ್ಬರವಾಗಿ ಕೊಲೆಗೈದ ಘಟನೆ ಸೋಮವಾರ ಸಂಜೆ 5:30 ಸುಮಾರಿಗೆ ನಡೆದಿದ್ದು, ಹಲ್ಲೆಗೊಳಗಾದ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ಮೂಲಗಳು ತಿಳಿಸಿವೆ. ಹಲ್ಲೆಗೊಳಗಾಗಿ ಕೊಲೆಯಾದ ವ್ಯಕ್ತಿಯನ್ನ ಸಂತೋಷ್ ಅಲಿಯಾಸ್ ಕಣುಮು ಎಂದು ಗುರುತಿಸಲಾಗಿದ್ದು, ಭೀಕರವಾಗಿ ಹತ್ಯೆಯಾಗಿರುವ ರೌಡಿ ಶೀಟರ್ ಕಣುಮು ಊಟ ಮುಗಿಸಿಕೊಂಡು ತನ್ನ ಕ್ಲಬ್ಗೆ ಬಂದಾಗ ಆಟೋದಲ್ಲಿ ಬಂದ 7 ರಿಂದ 8 ಜನ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದಿದ್ದಾರೆ ಎಂದು ಹೇಳಲಾಗಿದೆ. ಕೊಲೆ ಪ್ರಕರಣಗಳು, ಎಸ್ಟೇಟ್ ದೌರ್ಜನ್ಯ ಸೇರಿದಂತೆ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಆರೋಪಗಳು ರೌಡಿ ಶೀಟರ್ ಕಣುಮು ಅಲಿಯಾಸ್ ಸಂತೋಷ್ ಮೇಲಿದ್ವು ಎನ್ನುವ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. ರೌಡಿ ಶೀಟರ್ ಬುಳ್ನಾಗನ ಹತ್ಯೆಯಲ್ಲಿ ಸಂತೋಷ್ ಅಲಿಯಾಸ್ ಕಣುಮುನ ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು. ಬುಳ್ನಾಗನನ್ನ ಹತ್ಯೆ ಮಾಡಿದ ಆರೋಪದಲ್ಲಿ ಸಂತೋಷ್ ಅಲಿಯಾಸ್ ಕಣುಮು ಬಂಧನಕ್ಕೊಳಗಾಗಿದ್ದ. ಹಂತಕರು ಕೊಲೆಗೈದಿರುವ ಉದ್ದೇಶ ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಹಳೆಯ ವೈಷಮ್ಯಕ್ಕೆ ದಾಳಿ ನಡೆಸಿ ಕೊಲೆ ಮಾಡಿರಬಹುದು ಎಂದು, ಈ ಹಿನ್ನೆಲೆಯಲ್ಲಿ ಹತ್ಯೆ ನಡೆದಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಎಸ್ಪಿ ಉಮಾ ಪ್ರಶಾಂತ್, ಹೆಚ್ಚುವರಿ ಎಸ್ಪಿ ವಿಜಯಕುಮಾರ್ ಸಂತೋಷ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೌಡಿ ಶೀಟರ್ ಹತ್ಯೆ ಕುರಿತು ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್, ರೌಡಿ ಶೀಟರ್ ಸಂತೋಷ್ ಅಲಿಯಾಸ್ ಕಣುಮುನನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಇವರ ಮೇಲೆ ಸಾಕಷ್ಟು ಅಪರಾಧ, ಹಲ್ಲೆ ಹಾಗೂ ಕೊಲೆ ಪ್ರಕರಣಗಳು ದಾಖಲಾಗಿದ್ವು. ಹಳೆಯ ವೈಷಮ್ಯದಿಂದ ಈ ಘಟನೆ ನಡೆದಿರಬಹುದು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಈಗಾಗಲೇ ನಾವು ಡಿವೈಎಸ್ಪಿ ನೇತೃತ್ವದಲ್ಲಿ ದುಷ್ಕರ್ಮಿಗಳ ಬಂಧನಕ್ಕೆ ತಂಡ ರಚಿಸಲಾಗಿದೆ. ಈ ಘಟನೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಪತ್ತೆ ಹಚ್ಚಲು ಪೊಲೀಸ್ ತಂಡ ಕಾರ್ಯೋನ್ಮುಖವಾಗಿದೆ ಎಂದು ತಿಳಿಸಿದರು. ಅಪರಿಚಿತರು ಬಂದು ಅವ್ರ ಮೇಲೆ ಮಚ್ಚಿನಿಂದ ದಾಳಿ ಮಾಡಿ ಕೊಲೆಯನ್ನು ಮಾಡಿರ್ತಾರೆ. ಈಗ ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ರು. ಯಾರು ಏನು ಅಂತ ನಾವು ಈಗಾಗಲೇ ಪರಿಶೀಲನೆ ಮಾಡಬೇಕಾಗಿದೆ. ಬೆಳಗ್ಗೆ PSP ಸಿಟಿ ಅವರ ನೇತೃತ್ವದಲ್ಲಿ 4 ತಂಡವನ್ನು ಯಾರು ಅದರಲ್ಲಿ ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಪರಿಶೀಲನೆ ಮಾಡಿ ಅದನ್ನು ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಅದೆಲ್ಲವನ್ನು ನಾನು ತನಿಖೆ ಮಾಡಿದ ಮೇಲೇ, ಪ್ರಾಥಮಿಕ ತನಿಖೆ ಮಾಡಿದ ಮೇಲೇ ಪುನಃ ಅದೆಲ್ಲ ಕಾರಣಗಳನ್ನ ನೋಡಲಿಕ್ಕೆ ಸಾಧ್ಯ. ಈಗ ಡೆತ್ ಆಗಿರೋನು ಸರ್ ರೌಡಿ ಶೀಟರ್ ಇದ್ದಾರೆ. ಅವ್ರದ್ದು ಏನು ಹಟ್ಟ, ಏನಾಗಿದೆ, ಏನು ಅಂತ ಎಲ್ಲ ಹೇಳಿ ಈಗ ನಾವು ಪರಿಶೀಲನೆ ಮಾಡಿ ನಾನು ನಂತರ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಸಂತೋಷ್ ಕುಮಾರ್ ಅಲಿಯಾಸ್ ಕಣಮ ಸಂತೋಷ್. ಎಷ್ಟು ಕೇಸಲ್ಲಿ ಇದ್ರು ಮೇಡಮ್ ಅವರು? 8 ರಿಂದ 10 ಜನ ಇರ್ಬೋದು, ಅಥವಾ ನೋಡಬೇಕು 7 ರಿಂದ 8 ಜನ ಅಂತ ಹೇಳ್ತಾ ಇದ್ದಾರೆ. ಯಾರಂತ ನಾನು ನೋಡ್ತೇನೆ, ಪರಿಶೀಲನೆ ಮಾಡ್ತೇನೆ. ಅಲ್ಲ, ಡೆತ್ ಆಗಿರೋರು ಮೇಡಮ್ ಯಾವ ಕೇಸಲ್ಲಿ ಇದ್ರು? ಹಿಂದೆ ಯಾವ ಕೇಸಲ್ಲಿ ಇದ್ರು? ಯಾವ್ಯಾವ ಕೇಸಲ್ಲಿ? ಆಮೇಲೆ ಸುಮಾರು ಕೇಸಸ್ ಇದೆ. ಆಮೇಲೆ ಎಲ್ಲ ಬಾಡಿ ಅಫೆನ್ಸಸ್ ಕೇಸಸ್ ಇದ್ದಾವೆ, ಮರ್ಡರ್ ಕೇಸಸ್ ಕೂಡ ಇದೆ. ಬೇರೆದು ಏನು ಆಗಿದೆ ಅಂತ ಹೇಳಿ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಪ್ರಾಥಮಿಕ ತನಿಖೆ ಮಾಡಿ ನಂತರ ನಮಗೆ ಸಂಪೂರ್ಣ ಎಲ್ಲವನ್ನು ನಾನು ಪರಿಶೀಲನೆ ಮಾಡಬೇಕು. ಅದ್ರ ಬಗ್ಗೆ ಚೆಕ್ ಮಾಡಿದ ಮೇಲೆ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ತಾವೆಲ್ಲರೂ ಸಹಕಾರ ಮಾಡಿದರೆ ನಾವು ಮುಂದೆ